ಜೈಲಿನಿಂದ ಹೊರಬರ್ತಲೇ ನಟ ಧ್ರುವ ಸರ್ಜಾ ಬಳಿ ನಟ ಮಡೆನೂರು ಮನು ಕ್ಷಮೆ ಕೇಳಿದ್ದಾರೆ. ಇತ್ತೀಚೆಗೆ ನಟರಾದ ಶಿವರಾಜ್ ಕುಮಾರ್, ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಮನು ಅವಹೇಳನಕಾರಿಯಾಗಿ ಮಾತನಾಡಿದ ಆಡಿಯೋ ವೈರಲ್ ಆಗಿತ್ತು. ಅದು ಮನು ಮಾತನಾಡಿದ ಆಡಿಯೋನಾ ಅಥವಾ ಫೇಕಾ ಎನ್ನುವ ಕುತೂಹಲ ಇತ್ತು. ಇದೀಗ ಮನು ಧ್ರುವ ಬಳಿ ಕ್ಷಮೆ ಕೇಳಿದ್ದು ಪರೋಕ್ಷವಾಗಿ ಆ ರೀತಿ ತಾನೇ ಮಾತನಾಡಿದ್ದು ಅಂತ ತಾನೇ ಒಪ್ಪಿಕೊಂಡಿದ್ದಾರೆ. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಗಮನ ಸೆಳೆದಿದ್ದ ಮನು ಹೀರೋ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಷ್ಟರಲ್ಲೇ ಆತನ ವಿರುದ್ಧ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಆರೋಪ ಕೇಳಿಬಂದಿತ್ತು. ದೂರು ದಾಖಲಾಗಿ ಬಂಧನವೂ ಆಗಿತ್ತು. ಇದೀಗ ಜಾಮೀನು ಪಡೆದು ಹೊರಬಂದಿದ್ದು ಧ್ರುವ ಸರ್ಜಾ ಬಳಿ ಕ್ಷಮೆ ಕೇಳಿದ್ದಾರೆ. ಸ್ಟಾರ್ ನಟರ ಬಗ್ಗೆ ಮನು ಮಾತನಾಡಿದ ಮಾತುಗಳು ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆ ತೆಗೆದುಕೊಂಡಿದ್ರು. ಈ ವಿಚಾರ ಫಿಲ್ಮ್ ಚೇಂಬರ್ ಗಮನಕ್ಕೂ ಬಂದು ಚಿತ್ರರಂಗದಿಂದ ಮನು ಬ್ಯಾನ್ ಕೂಡ ಆಗಿದ್ರು. ಇದೆಲ್ಲದರ ನಡುವೆ ಧ್ರುವ ಸರ್ಜಾ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಮನು. ಧ್ರುವ ಸರ್ಜಾ ಜೊತೆ ಮನು ವಾಟ್ಸ್ಆಪ್ ಚಾಟ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿ ಒಂದು ಆಡಿಯೋ ನೋಟ್ ಕೂಡ ಕಳಿಸಿದ್ದಾರೆ. ಅದನ್ನು ಕೇಳಿ ಧ್ರುವ ಸರ್ಜಾ ಮೆಸೇಜ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಬಗ್ಗೆ ಯೋಚಿಸಬೇಡ, ನಿಮ್ಮ ಮಡದಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಶಿವಣ್ಣ ಸರ್ ಹಾಗೂ ದರ್ಶನ್ ಸರ್ ಜೊತೆ ಮಾತನಾಡಿ, ಅವರು ಚಿತ್ರರಂಗದಲ್ಲಿ ಸೀನಿಯರ್ಸ್ ಅಂತ ಧ್ರುವ ಸರ್ಜಾ ಕಿವಿ ಮಾತು ಹೇಳಿದ್ದಾರೆ ಎನ್ನಲಾಗಿದೆ. ಮಡೆನೂರು ಮನು ಅವರಿಂದ ಅನ್ಯಾಯಕ್ಕೆ ಒಳಗಾಗಿದ್ದ ಸಂತ್ರಸ್ತ ಮಹಿಳೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಆಡಿಯೋ ಕ್ಲಿಪ್ ಹಂಚಿಕೊಂಡಿದ್ರು. ಅದರಲ್ಲಿ ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತ್ತು ಹೋಗ್ತಾರೆ, ಧ್ರುವ ಸರ್ಜಾ ಇನ್ನೊಂದು 8 ವರ್ಷ, ದರ್ಶನ್ ಸರ್ ಇನ್ನೊಂದು 6 ವರ್ಷ ಕ್ರೇಜ್ ಇರುತ್ತೆ, ಆಮೇಲೆ ಸಿನಿಮಾ ಓಡೋದಿಲ್ಲ. ಈ 3 ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ನಿಂತಿರೋ ಗಂಡುಗಲಿ ನಾನು ಅಂತ ಮನು ಮಾತನಾಡಿರುವ ಆಡಿಯೋ ಅದಾಗಿತ್ತು. ನಿಜಕ್ಕೂ ಮನು ಈ ರೀತಿ ಮಾತನಾಡಿದ್ದಾರಾ, ಇದು ಫೇಕ್ ಆಡಿಯೋನಾ ಎನ್ನುವ ಅನುಮಾನ ಕೆಲವರಲ್ಲಿತ್ತು. ಸದ್ಯ ಧ್ರುವ ಸರ್ಜಾಗೆ ಸ್ವತಃ ಮನು ಕಳುಹಿಸಿರುವ ಆಡಿಯೋ ಕ್ಲಿಪ್ ಸಿಕ್ಕಿದೆ. ಮಡೆನೂರು ಮನು ಮಾತನಾಡ್ತಿದ್ದೀನಿ, ನಮ್ಮ ತಾಯಿ ಮೇಲಾಣೆ, ಕಲೆ ಮೇಲಾಣೆ, ನಾನು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾತನಾಡಲಿಲ್ಲ, ತಪ್ಪು ಮಾಡಿಲ್ಲ, ತಪ್ಪು ಮಾಡಿಸಿದ್ದಾರೆ ಅಣ್ಣ, ಒಳ್ಳೆ ಸಿನಿಮಾನ ಕೊಂದು ಬಿಟ್ರು, ಗೊತ್ತಿಲ್ಲ ಏನಾಗುತ್ತೋ ಮುಂದೆ, ಬ್ಯಾನ್ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಜೀವನ ಕಟ್ಕೊಳ್ತೀನಿ, ಇಲ್ಲಿ ಕೆಲವರ ಸಹವಾಸ ಮಾಡಿ ಕೆಟ್ಟಿದ್ದೀನಿ, ಮುಂದೆ ಈ ರೀತಿ ಆಗೋದಿಲ್ಲ, ದಯಮಾಡಿ ಒಂದು ಅವಕಾಶ ಕೊಡಿ, ಕೆಟ್ಟ ಸಮಯ ಹೀಗೆ ಆಗಿದೆ, ಬದಲಾಗ್ತೇನೆ, ಕ್ಷಮಿಸಿ ಅಂತ ಮನು ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಆ ಆಡಿಯೋ ತನ್ನದೇ ಎಂದು ಒಪ್ಪಿಕೊಂಡಿದ್ದಾರೆ. ಅಣ್ಣ ನಮಸ್ತೆ, ಮಡೆನೂರು ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದರೆ ನಮ್ಮ ತಾಯಿ ಅಣೆ, ನನ್ನ ಕರೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ್ಣ. ತಪ್ಪಂತೂ ನಾನು ಮಾಡೇ ಇಲ್ಲ, ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ್ಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದುಬಿಟ್ರಣ್ಣ ಎಲ್ಲ ಸೇರಿಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದರು, ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ನಿಜವಾಗ್ಲೂ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಏಕೆಂದರೆ ಕಲೆ ನಮ್ಗೆ ಬಂದಿರೋದಣ್ಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರ ಸಹವಾಸ ಬೇಡಣ್ಣ, ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನ್ನ ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಏಕೆಂದರೆ ನಾನು 16-17 ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು. ಇಷ್ಟು ಕಷ್ಟಪಟ್ಟರು ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ. ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ. ನೀವೆಲ್ಲ ಕ್ಷಮಿಸಿದರೆ ನಿಜವಾಗ್ಲೂ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ. ತುಂಬ ಬದಲಾಗ್ತೀನಣ್ಣ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ. ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ, ರಿಕ್ವೆಸ್ಟ್, ತುಂಬ ರಿಕ್ವೆಸ್ಟ್ ಅಣ್ಣ, ತುಂಬ ಅಣ್ಣ. ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ. ತುಂಬ ಬದಲಾಗ್ತೀನಿ. ಬದಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಅದೇ ನನ್ನ ದೊಡ್ಡ ಪುಣ್ಯ. ನಿಜವಾಗ್ಲೂ ಅಣ್ಣ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬ ಡಿಪ್ರೆಷನಲ್ಲಿದ್ದೆ. ಎಲ್ಲರೂ ಮೀಟ್ ಮಾಡಬೇಕು, ಆಶೀರ್ವಾದ ಆಗಬೇಕು, ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅಂದ್ಕೊಂಡೆ. ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯಿತು, ಹಾಗಾಗಿ ಚಾಟ್ ಮಾಡಿದೆ ಅಣ್ಣ. ನೀವೇನಾದ್ರು ಇವತ್ತು ಇಲ್ಲ ನಾಳೆ ನಾಡ್ದೆ ಅಂದರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲ ಅಣ್ಣ, ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ಇಂಟು ಚಿಕ್ಕದೇ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀರಣ್ಣ. ಪ್ಲೀಸ್ ಅಣ್ಣ, ಎಲ್ಲಿರ್ತಾರೆ ಹೇಳಿ ಅಣ್ಣ.